ನೋಡಿ ಆಟಿಯಲ್ಲಿ ಮಾಡುವಂತ ಸ್ಪೆಷಲ್ ರೆಸಿಪೀಸ್. ಕಣಿಲೆ ಮಾಡೋದಿಲ್ಲ. 1/4 kg ಅಷ್ಟು ಕಣಿಲೆ ಆಯ್ತಾ. ನಮಸ್ತೆ. ಓಕೆ, ಏನಿದಾದ ಮನ್ಪುವ ಸ್ಪೆಷಲ್ ಕಣಿಲೆ. ಕಣಿಲೆ ನೋಡಿ, ಇದು ಬಿದುರಿನ ಚಿಗುರು ಅಂತ ಹೇಳ್ತೇವೆ ಅದು. ಇದು ನಮ್ಮ ಊರಲ್ಲಿ ಬಾರಿ ಫೇಮಸ್ ಇದು ರೆಸಿಪಿ. ಸೊ ಮುಂದೆ ಬಗ್ಗೆ ಪನ್ಲೆ ಇದು 3 ದಿನ ನೀರು ಪಾಡೋಡು. 3 ದಿನ ಇದನ್ನ ನೀರಲ್ಲಿ ಹಾಕಿ ಇಡ್ಬೇಕು ತಂದ ಕೂಡ್ಲೆ. ಅದು ದಿನ ದೆತ್ತದು ನೀರ್ ದೆತ್ತದು 3 ದಿನ ಅಂಚೆನೆ ಮಲ್ಪೋದು. ಓಕೆ, ಪ್ರತಿಯೊಂದು ದಿನ ಕೂಡ ನಾವು ನೀರನ್ನ ಬದಲಾಯಿಸಬೇಕು ಆಯ್ತಾ. 3ನೇ ದಿನದ್ದು ಮಲ್ಪೋಲಿ ಕಚ್ಬು. 3ನೇ ದಿನ ಇದರ ಅಡಿಗೆಯನ್ನ ಮಾಡಬಹುದು. ಮಕ್ಕಳೆಲ್ಲ ಇದ್ರೆ ಜಾಗೃತೆ. ಓಕೆ ಓಕೆ. ಬೇತೆ ಆಯ್ತು ಹೆಲ್ತ್ ಪೂರ ಎಡ್ಡೆನಿಂದ ಅದೇ ಹೆಲ್ತ್ ಮಾತ್ರ ಮಲ್ಲೇಜು ಆಟಿಡೋರ ತಿನ್ನೋಡಾಪುಂಡು ಅದೇ ಆಟಿ ತಿಂಗಳಲ್ಲಿ ಇದನ್ನ ಮಾಡ್ತಾರೆ. ಮಾಡಿದ್ರೆ ಬಾರಿ ಒಳ್ಳೇದು. ಒಳ್ಳೇದು ದಾದ ಪಾಡುವ ಇದು ಇದಕ್ಕಿತ್ತು ಮಾತ್ರ ತರಕಾರಿದ ಸಾಮಾನು ಪಾಡ್ದು ಪದಂಗಿ ಪಾಡುವಲ್ಲ. ಮುಂಗೆ ಆತನ ಪದಂಗಿ ಪಾಡೋಡು ಪಾಡ್ನೇ ಎಡ್ಡೆ ಈಗ ಮಲ್ತನ ಬಾರಿ ಪಂಡ ಒಂದು ಉಷ್ಣತೆ ಐಕವು ಪಾಡೋಡು ಅರ್ಧ ಅವು ಪಾಡು. ಓಕೆ ನೋಡಿ, ಇದು ತುಂಬಾ ಹೀಟ್ ಬಾಡಿಗೆ, ಹಾಗಾಗಿ ಇದಕ್ಕೆ ಅವರು ಕಾಂಬಿನೇಷನ್ ಆಗಿ ನಮ್ದು ಹೆಸರು ಕಾಳು ಮೊಳಕೆ ಬಂದಿರುವಂತ ಹೆಸರನ್ನ ಹಾಕ್ತಾ ಇದ್ದಾರೆ. ಓಕೆ, ಸೊ ಗಸಿ ಮನ್ಪುನ ಗಸಿ ಮಲ್ಪುನಿ ಸ್ಟಾರ್ಟ್ ಮನ್ಪುಗನೆ. ಓಕೆ ಓಕೆ. ತೆಂಗಿನೆಣ್ಣೆ ಹಾಕ್ತಾ ಇದ್ದಾರೆ 1 ಚಮಚದಷ್ಟು. ಮುಂಚೆ ಪಾಡೋದಿಲ್ಲ. 12 ಬ್ಯಾಡಿಗೆ ಮೆಣಸು ಹಾಕಿದ್ರು. ಇದನ್ನ ಒಳ್ಳೆ ಘಮ ಬರುವವರೆಗೆ ಹುರಿಬೇಕು. ಇಲ್ಲಿ ಮಳೆ ಬರುವ ಹಾಗೆ ಉಂಟು, ಹಾಗೆ ನಾವು ಇವತ್ತು ಒಳಗೆ ಮಾಡ್ತಾ ಇದ್ದೀವಿ ರೆಸಿಪಿ. ನೋಡಿ ಇದಾಯ್ತು. ಒಂದು ಪ್ಲೇಟಿಗೆ ಹಾಕ್ತಾ ಇದ್ದಾರೆ. ಕೊತ್ತಂಬರಿ ಮಾಡೋದಿಲ್ಲ. 2 ಚಮಚದಷ್ಟು ಕೊತ್ತಂಬರಿ ಬೀಜ. ಇವರೆಲ್ಲ ಸಪರೇಟ್ ಆಗಿ ಹುರಿತಾ ಇದ್ದಾರೆ. ಅದೇ ರುಚಿ ಹಾಕ್ಬಿಟ್ಟು ಅವ್ರು ಹೇಳುದು ಎಲ್ಲ ಸಪರೇಟ್ ಆಗಿ ಹುರಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅಂತ. ಓಕೆ ನೋಡಿ, ಇದು ಸಹ ಆಯ್ತು. ಜೀರಿಗೆ ಮಾಡೋದಿಲ್ಲ. 1/4 ಚಮಚದಷ್ಟು ಜೀರಿಗೆ. ನೋಡಿ ಇದು ಸಹ ಆಯ್ತು. ಇದನ್ನು ಸಹ ತೆಗೆದು ಬೇರೊಂದು ಪ್ಲೇಟಿಗೆ ಹಾಕುವ. ನೋಡಿ ಮೆಂತೆ ಹಾಕಿದ್ದಾರೆ ಒಂದು 1/4 ಚಮಚದಷ್ಟು. 1/4 ಚಮಚಕ್ಕಿಂತ ಕಡಿಮೆ, ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ. ಅದೇ ಕೈಪೆ ತುಂಬಾ ಹಾಕಿದ್ರೆ ಒಳ್ಳೇದಾಗುದಿಲ್ಲ. 1/4 ಚಮಚಕ್ಕಿಂತ ಕಡಿಮೆ ಹಾಕಿದ್ರೆ ಆಯ್ತು. ನೋಡಿ ಇದು ಸಹ ಆಯ್ತು. ಇದು ಬೇಗ ಆಗುತ್ತೆ. ತುಂಬಾ ಇದು ಕೆಂಪು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಮಾಡಿದ್ದು ಸಾಕು. ಬೆಳ್ಳುಳ್ಳಿ 4 ಎಸಳು ಬೆಳ್ಳುಳ್ಳಿ ಹಾಕಿದ್ದಾರೆ. ಅದನ್ನು ಸಹ ಲೈಟ್ ಆಗಿ ಹುರಿತಾ ಇದ್ದಾರೆ. ಅರ್ಧ ಈರುಳ್ಳಿ ಹುಳಿ ನೋಡಿ, ಹುಣಸೆ ಹುಳಿ ಸ್ವಲ್ಪ, ಅರಿಶಿಣದ ಪುಡಿ 1/4 ಚಮಚದಷ್ಟು, ಕಾಯಿ ತುರಿ ಅರ್ಧ ಗೆರಟೆಯ ಕಾಯಿ ತುರಿ ಮಾತ ಒಟ್ಟಿಗೆ ಪಾಡ್ದು ಕಡೆದ ಬಲೆ. ನೋಡಿ ಇದನ್ನ ನೈಸ್ ಆಗಿ ನಾನು ಕಡೆದು ತರ್ತೇನೆ. ಇದನ್ನೇ ಮಾಡೋದಿಲ್ಲ. ತೆಂಗಿನೆಣ್ಣೆ ಹಾಕ್ತಾ ಇದ್ದಾರೆ. ಸಾಸಿವೆ ಮಾಡೋದಿಲ್ಲ. ದಸೆಂ ಪಾಡಿಯ 1 ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದಾರೆ. ಈರುಳ್ಳಿ ಮಾಡೋದಿಲ್ಲ. ನೋಡಿ ಅರ್ಧ ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದಾರೆ. ಇದರದ್ದು ಅರ್ಧ ನಾವು ಮಸಾಲೆ ಕಡಿಲಿಕ್ಕೆ ಹಾಕಿದ್ದು, ಅದರ ಅರ್ಧ ಮಿಕ್ಕಿರೋ ಈರುಳ್ಳಿ ಈಗ ಒಗ್ಗರಣೆಗೆ ಹಾಕಿದ್ದು. ಕಣಿಲೆ ಮಾಡೋದಿಲ್ಲ. 1/4 kg ಅಷ್ಟು ಕಣಿಲೆ ಆಯ್ತಾ. 1/4 kg ಅಷ್ಟು ಕಣಿಲೆ ಮಾಡೋದಿಲ್ಲ. 3 ದಿನ ನೀರಲ್ಲಿ ಹಾಕಿಟ್ಟು ತೆಗ್ದದ್ದು. ನಿಮ್ಗೆ ಇದು ಮಾರ್ಕೆಟ್ ಅಲ್ಲಿ ಹೀಗೇನೆ ಕಟ್ ಮಾಡಿ ಕೊಡ್ತಾರೆ ಆಯ್ತಾ. ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಕಟ್ ಮಾಡಿದ್ದೆ. ಸ್ವಲ್ಪ ಕೊಂಡು ಬಾರಿ ಆಯ್ತು. ಅದೇ ಮನೆ ಹತ್ರ ಎಲ್ಲ ಸಿಗದಿದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ ನಿಮ್ಗೆ. ಈ ತರ ಕಟ್ ಮಾಡಿ ಕೊಡ್ತಾರೆ. 3 ದಿನ ನೀರಲ್ಲಿ ಹಾಕಿ ಮತ್ತೆ ಯೂಸ್ ಮಾಡಬೇಕು. ಆ ನೀರನ್ನ ಪ್ರತಿದಿನ ಬದಲಾಯಿಸಬೇಕು. ನೀರು ಹಾಕ್ತಾ ಇದ್ದಾರೆ ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ. ಇದು ಮುಳುಗುವಷ್ಟು ನೀರು ಹಾಕಿದ್ರೆ ಆಯ್ತು. ಒಳ್ಳೆ ರೀತಿಯಲ್ಲಿ ಬೇಯಬೇಕು.
ಎರಡು ಮೂಜು ಕುದಿ ಬತ್ತಂಡ ಆಪುಡು ಐದಕ್ಕ ಪದಂಗಿ ಪಾಡು ನತ್ತೆ ಅವು ಬೇಯ್ದು ರಡ್ಲ ಜೊತೆ ಅನ್ನಗ ಇಂದು ಪಾಡು ಅರೆಪ ಪಾಡ ಅತ್ತೆ ಸುಲಭ. ಉಪ್ಪು ಹಾಕ್ತಾ ಇದ್ದದೆ ರುಚಿಗೆ ತಕ್ಕಷ್ಟು. ಇನ್ನೊಂದು 2-3 ಕುದಿ ಬರ್ಬೇಕಿದು, ಅವಾಗ ಇದು ರೆಡಿ ಆಗುತ್ತೆ ನೋಡಿ. ಇದು ಬೆಂದಿದೆ ಈಗ, ಬೇಯ್ತಿನಿಕ್ ಪದಂಗಿ ಪಾಡೊಂದಿಲ್ಲ. ಓಕೆ, ಈಗ ಹೆಸರನ್ನು ಹಾಕ್ತಾ ಇದ್ದಾರೆ. ಹೆಸರು ಕಾಳು, ಇದು ಮೊಳಕೆ ಬಂದಿರುವಂತ ಹೆಸರು ಕಾಳು. ಈಗ 10 ನಿಮಿಷ ಬಿಡೋಣ. 10 ನಿಮಿಷ ಬಿಡ್ದು ಬುಕ್ಕ ಅರೆಪ ಮಾಡುದು. ಓಕೆ, ಇದೊಂದು 10 ನಿಮಿಷ ಹೀಗೇನೆ ಬೇಯಲಿ, ಮತ್ತೆ ಮಸಾಲೆನ ಹಾಕುವ. ನೋಡಿ, ಇದು 10 ನಿಮಿಷ ಆಗಿದೆ, ಬೆಂದಿದೆ. ಈಗ ಮಸಾಲೆನ ಹಾಕುವ. ಅರೆಪ ಮಾಡೋದಿಲ್ಲ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಮತ್ತೊಂದಿಲ್ಲ ಫುಲ್ ರೆಡಿ ಆಂಡ್ ಮಾತ ಕರೆಕ್ಟ್ ನೋಡಿ. ಇದಾಗಿದೆ. ನೋಡಿ, ಆಟಿಯಲ್ಲಿ ಮಾಡುವಂತ ಸ್ಪೆಷಲ್ ರೆಸಿಪೀಸ್. ಆಟಿ ಸ್ಪೆಷಲ್ ಕಣಿಲೆದ ಪದಂಗಿ ಬಾರ್ದು ಗಸಿ ಮಾಡ್ತಿಲ್ಲ. ಓಕೆ, ನೋಡಿ, ಆಟಿ ಸ್ಪೆಷಲ್ ಅಡಿಗೆ ಮಾಡಿದ್ದಾರೆ ಲೀಲಮ್ಮ. ಬಿದಿರಿನ ಚಿಗುರು ಕಳಲೆ ಅಂತ ಹೇಳ್ತೇವೆ, ಅದಕ್ಕೆ ಹೆಸರು ಕಾಳು ಹಾಕಿದ್ದು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಮತ್ತೆ ಲೀಲಮ್ಮ ಮನೆ ಒಳಗೆ ರೈಸ್ ಹಾಕಿ ಇದನ್ನ ಹಾಕಿ ಊಟ ಮಾಡ್ತೇವೆ. ನೀವು ಕೂಡ ಇದೇ ರೀತಿ ಆಟಿ ಸ್ಪೆಷಲ್ ಅಡಿಗೆನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮ್ಗೆ ತಿಳಿಸಿ. ಓಕೆ, ಬಾಯ್.